Hi dear students, let us start the next concept of your third chapter, that is recording of transaction 1. In previous class we have discussed what are the rules of accounting. In that we have studied what is the traditional rules of accounting as well as modern rules of accounting, that we can also call as English, which we can call traditional, that we can also call as the English rules of accounting, and modern rules of accounting are also called as American rules of accounting. So in traditional we have studied three rules, that is personal account, real account and nominal account, and in American system of accounting there are two fundamentals which are requiring assets, liabilities, capital, incomes, or we can say it as a revenue, that or expenses. So related to that we have studied the rules of accounting. So let us see next process or next step in the recording of transactions. In that we have studied the what are the accounting process, fundamental steps of accounting process. In that first step, that you are going to prepare books of original entry. So let us see what is the meaning of books of original entry and how you are going to prepare book of original entry with the help of journal. Okay, so let us see here what is the meaning of books of original entry. So students, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಅಲ್ಲಿ ರೂಲ್ಸ್ ಇರ್ತಕ್ಕಂಥ ಎರಡು ಮೆಥಡಲ್ಲಿ ಅಮೇರಿಕನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಸಿಸ್ಟಮ್ ಆಗಿರ್ಬೋದು, ಇಂಗ್ಲೀಷ್ ಸಿಸ್ಟಮ್ ಮತ್ತು ಅಮೇರಿಕನ್ ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಥರ್ಡ್ ಚಾಪ್ಟ್ರಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನಾವೇನು ಮಾಡೋಣ, ಯಾವ ರೀತಿ ನಾವು ಜರ್ನಲ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಏನು ಫಂಡಮೆಂಟಲ್ ಸ್ಟೆಪ್ಸ್, ಕೆಲವೊಂದು ಅಕೌಂಟಿಂಗ್ ಪ್ರೊಸೆಸಲ್ಲಿ ಇರ್ತಕ್ಕಂಥ ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ ಯಾವುದಿದೆ ರೀ, ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಯಾವ ರೀತಿಯೂ ಪ್ರಿಪೇರ್ ಮಾಡಬೇಕು. ಸೊ ಜರ್ನಲ್ ಎಂಟ್ರಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದು ಮೊದಲನೇ ಸ್ಟೆಪ್ಪಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಫಸ್ಟ್ ಸ್ಟೆಪ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಅಕೌಂಟಿಂಗ್ ಪ್ರೊಸೆಸಲ್ಲಿ ಇರ್ತಕ್ಕಂಥ ಮೊದಲನೇ ಸ್ಟೆಪ್ ಯಾವುದಪ್ಪ ಅಂತಂದ್ರೆ ಟು ಪ್ರಿಪೇರ್ ಐಡೆಂಟಿಫಿಕೇಷನ್ ಆಫ್ ದ ಟ್ರಾನ್ಸಾಕ್ಷನ್ ಅಂತ ಇತ್ತು. ಸೊ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಿ ಅದನ್ನು, ಜರ್ನಲ್ ಎಂಟ್ರಿ ಮುಖಾಂತರ. ಸೊ ಅದನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಜರ್ನಲ್ ಎಂಟ್ರಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ ಐಡೆಂಟಿಫೈ ಮಾಡ್ತೀವಿ, ಕೊಟ್ಟಂಥ ಟ್ರಾನ್ಸಾಕ್ಷನ್ಸನ್ನು ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿಯಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಯಾವ ರೀತಿ ಮಾಡಬೇಕು, ಹಾಗಂದ್ರೆ ಏನು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ದ ಅಕೌಂಟಿಂಗ್ ಪ್ರೊಸೆಸ್. ಇನ್ ದ್ಯಾಟ್ ಫಸ್ಟ್ ಸ್ಟೆಪ್ ವಾಸ್ ಐಡೆಂಟಿಫಿಕೇಷನ್ ಆಫ್ ದ ಟ್ರಾನ್ಸಾಕ್ಷನ್ಸ್. ಸೊ ಆಫ್ಟರ್ ಐಡೆಂಟಿಫಿಕೇಷನ್ ಆಫ್ ದ ಟ್ರಾನ್ಸಾಕ್ಷನ್ಸ್, ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಡೂ ದ ರೆಕಾರ್ಡಿಂಗ್ ದ transactions in a books of original entry, that we can call it as a journal entry. So let us see how you are going to prepare the journal entry. Okay, so first here we can see the meaning of books of original entry. So in that books of original entry, first you are going to record the transactions in the books of original entry, which we can call it as an journalizing. Journalizing is nothing but the process of recording the transactions in journal, that we can call as a journalizing. Means the process of recording the transactions in journal entry, that we can call it as an journalizing. ಇಲ್ಲಿ ಕೆಲವೊಂದು ಶಬ್ದಗಳ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ನಾವು. ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಒಳಗೆ ಬರ್ತಕ್ಕಂಥ ಶಬ್ದಗಳು ಯಾವುದಪ್ಪ ಅಂದರೆ ಫಸ್ಟು ಜರ್ನಲೈಸಿಂಗ್ ಅಂತ ಹೇಳಿದ್ವಿ ನಾವು. ಜರ್ನಲೈಸಿಂಗ್ ಅಂದರೆ ಎದಕ್ಕಂತೀವಿ ಅಂತಂದರೆ, ಇಟ್ ಈಸ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್. ನೀವು ಜರ್ನಲ್ ಎಂಟ್ರಿಯಲ್ಲಿ ಏನು ರೆಕಾರ್ಡ್ ಮಾಡ್ತಿರಲ್ಲ, ಆ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ಗೆ ನಾವೇನು ಹೇಳ್ತೀವಿ, ಜರ್ನಲೈಸಿಂಗ್ ಅಂತ ಕರಿತೀವಿ. ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್. ವೆನ್ ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಜರ್ನಲ್, ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ಜರ್ನಲೈಸಿಂಗ್. Okay, so again after journalizing the transaction, means after recording the transactions in the journal entry, that we are going to make post into the individual account. So that we can call it as a posting. ಸೊ ಜರ್ನಲೈಸಿಂಗ್ ಆದ ನಂತರ ಏನು ಬರುತ್ತೆ ರೀ, ಪೋಸ್ಟಿಂಗ್ ಅಂತ ಹೇಳ್ತೀವಿ. ನೀವು ಒಂದು ಜರ್ನಲ್ ಎಂಟ್ರಿಯಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನ ರೆಕಾರ್ಡ್ ಮಾಡಿದಾದ ನಂತರ ಏನು ಮಾಡ್ತೀವಿ ನಾವು, ಅದನ್ನು ನಾವೇನು ಮಾಡ್ತೀವಿ ರೀ, ಇಂಡಿವಿಜುವಲ್ ಅಕೌಂಟಾಗಿ ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ನಾವು ಪೋಸ್ಟ್ ಮಾಡ್ಕೋತೀವಿ, ಲೇಜರ್ ಅಕೌಂಟಿಗೆ ಪೋಸ್ಟ್ ಮಾಡ್ಕೋತೀವಿ. ಅದಕ್ಕೆ ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ಸೊ ಪೋಸ್ಟಿಂಗ್ ಈಸ್ ನಥಿಂಗ್ ಬಟ್ ವಾಟ್, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಜರ್ನಲ್ ಎಂಟ್ರಿ ಟು ಇಂಡಿವಿಜುವಲ್ ಅಕೌಂಟ್. Posting is nothing but what, it is the process of transferring journal entry. Journal entry is to be prepared. Recording the transaction is nothing but journal entry. So after recording the transactions into journal entry, that transaction, that journal entry is to be transferred to individual account, that is called as posting. Okay,
The process of transferring the journal entry into individual account is called as posting. ಪೋಸ್ಟಿಂಗ್ ಅಂದರೆ ಏನು ರೀ, ನೀವು ಮಾಡ್ತಕ್ಕಂಥ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಿರ್ತೀರಲ್ಲ ಜರ್ನಲ್ ಎಂಟ್ರಿ ಒಳಗೆ, ಆ ಜರ್ನಲ್ ಎಂಟ್ರಿನ ನೀವು ಇಂಡಿವಿಜುವಲ್ ಅಕೌಂಟ್ ಒಳಗೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಪೋಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ದಿಸ್ ಸೀಕ್ವೆನ್ಸ್ ಕಾಸ್ ದ ಜರ್ನಲ್ ಟು ಬಿ ಕಾಲ್ಡ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಇಲ್ಲಿ ನೋಡ್ರಿ ನಾವೇನು ಹೆಡಿಂಗ್ ಕೊಡ್ತಾ ಇದ್ದೀವಲ್ಲ, ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಎದಕ್ಕೆ ಅಂತೀವಿ ಅಂತಂದರೆ, ಫಸ್ಟ್ ನೀವು ಜರ್ನಲೈಸ್ ಮಾಡಬೇಕು, ಜರ್ನಲೈಸ್ ಮಾಡಿದ ನಂತರ ಇಂಡಿವಿಜುವಲ್ ಪೋಸ್ಟಿಂಗ್ ಅಂತ ನಾವು ಮಾಡ್ತೀವಿ. ಸೊ ಈ ಒಂದು ಸೀಕ್ವೆನ್ಸಿಗೆ ನಾವೇನು ಹೇಳ್ತೀವಿ ಅಂತಂದರೆ ಜರ್ನಲ್ ಟು ಬಿ ಕಾಲ್ಡ್ ಆ್ಯಸ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ನೀವೇನು ಜರ್ನಲ್ ಎಂಟ್ರಿಯನ್ನು ಮಾಡ್ತಿರಲ್ಲ, ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಈಸ್ ಕಾಲ್ಡ್ ಜರ್ನಲೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀವಿ. ನೀವು ಟ್ರಾನ್ಸಾಕ್ಷನ್ಸ್ಗಳನ್ನು ಏನು ರೆಕಾರ್ಡ್ ಮಾಡ್ತಿರಲ್ಲ ಅದಕ್ಕೆ ನಾವು ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಶಬ್ದ ಏನಂತ ಹೇಳ್ತೀವಿ, ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. Journal entry is nothing but what? When you are going to record the transactions in the journal entry, that is also called as the books of original entry. Journal entry is nothing but books of original entry when you are going to make the journalizing. So after completion of the journalizing, then you are going to transfer them into individual account that we can call as a posting. It is nothing but the ledger account as the principal of the ಬುಕ್ಸ್ ಆಫ್ ಎಂಟ್ರಿ. ಸೊ ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಹೇಳ್ತೀವಿ ನಾವು. ಯಾವಾಗ ನೀವು ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡ್ತೀರಿ ಅದಕ್ಕೆ ನಾವೇನು ಹೇಳ್ತೀವಿ ರೀ, ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಯಾವಾಗ ನೀವು ಅದನ್ನು ಲೆಜರ್ ಪೋಸ್ಟಿಂಗ್ ಮಾಡ್ತಿರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಕರಿತೀವಿ. ಸೊ ವೆನ್ ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಜರ್ನಲ್ ಎಂಟ್ರಿ, that we can call it as books of original entry. After journalizing, then you are going to transfer the journal entry into individual account. Means you are going to make the posting of the individual account. It is called as the nothing but ledger account as the principal book of entry. ಸೊ ನೀವು ಲೆಜರ್ ಪೋಸ್ಟಿಂಗ್ ಏನು ಮಾಡ್ತಿರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ, ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಕರಿತೀವಿ. ಒರಿಜಿನಲ್ ಬುಕ್ ಆಫ್ ಎಂಟ್ರಿ ಇಸ್ ನಥಿಂಗ್ ಬಟ್ ಜರ್ನಲ್ ಎಂಟ್ರಿ. Principal book of entry is nothing but ledger accounts. Ledger accounts means individual accounts are to be prepared with the help of journal entry. This is what we can call as a books of original entry. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ಟ್ರಾನ್ಸಾಕ್ಷನ್ಸ್ಗಳನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಮಾಡಿದಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಜರ್ನಲೈಸ್ ಮಾಡ್ತೀವಿ. ಜರ್ನಲೈಸಿಂಗ್ ಮಾಡೋದಂದ್ರೆ ಏನು ರೀ, ಟ್ರಾನ್ಸಾಕ್ಷನ್ಸ್ಗಳನ್ನು ಜರ್ನಲ್ ಎಂಟ್ರಿ ಒಳಗೆ ರೆಕಾರ್ಡ್ ಮಾಡೋದು. ಅದಕ್ಕೆ ನಾವೇನು ಹೇಳ್ತೀವಿ, ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಅದು ಕಂಪ್ಲೀಟ್ ಆದ ನಂತರ ಏನು ಮಾಡ್ತೀವಿ, ಅದನ್ನು ನಾವು ಜರ್ನಲ್ ಎಂಟ್ರಿಯನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ, ಇಂಡಿವಿಜುವಲ್ ಅಕೌಂಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನು ನಾವು ಪೋಸ್ಟಿಂಗ್ ಅಂತ ಕರಿತೀವಿ. ನೀವು ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಒಂದೇ ಬುಕ್ಕಲ್ಲಿ ಬರೀತೀರಿ, ಅದನ್ನು ನಾವು ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಅದನ್ನು ನಾವು ಸಪ್ರೇಟಾಗಿ ಇಂಡಿವಿಜುವಲ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಇಂಡಿವಿಜುವಲ್ ಆಗಿ ಸಪ್ರೇಟ್ ಮಾಡಿದ್ವಿ ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ, ಪೋಸ್ಟಿಂಗ್ ಅಂತ ಕರಿತೀವಿ, ಲೆಜರ್ ಪೋಸ್ಟಿಂಗ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಶಬ್ದ ಏನು ಹೇಳ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಕರಿತೀವಿ. ಓಕೆ, ಸೊ ವೆನ್ ಯು ಆರ್ ಗೋಯಿಂಗ್ ಟು, ಆಫ್ಟರ್ ಐಡೆಂಟಿಫೈಯಿಂಗ್ ದ ಟ್ರಾನ್ಸಾಕ್ಷನ್ಸ್, ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ಇನ್ ಟು ದ ಬುಕ್ಸ್ ಆಫ್ ಎಂಟ್ರಿ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಜರ್ನಲ್ ಎಂಟ್ರಿ ಆ್ಯಂಡ್ ಆಲ್ಸೋ ಕಾಲ್ ಆಸ್ ದ ಒರಿಜಿನಲ್ ಬುಕ್ ಆಫ್ ಎಂಟ್ರಿ. So after completion of the recording the transactions in journal entry, then you are going to transfer them into individual account called as a ledger posting, and also it is called as the ledger posting is nothing but what, ledger accounts are nothing but principal book of entry. Okay, this is what the books of original entry. In this we can say that journal is subdivided into number of books of original entry. There are number of books of original entry are there, means number of journal entries are there. Which are those? Journal proper, cash book and other day books are there. Day books means whatever the transactions, day to day transactions are to be made, that you are going to record in a separate books. That we can say here some of the books, purchase book, or we can say as a purchase journal book, sales book or sales journal book, purchase returns book, sales returns books, bills receivable book, bills payable book. These are the separate books where we can call it as a journal subdivided books. Okay, here journal proper is nothing but when you are going to record the transactions in the journal entry, that is the books of original entry. Then we can make the separate book, that is cash book, or any other day books are there. Some of the day books called as purchase book, sales returns book, purchase returns book.
bills payable book, bills receivable book. These are some of the books we are going to record. But these in this chapter, recording of transaction 1, in this chapter you are going to study only the preparation of journal entry and making the ledger posting, means individual accounts are to be prepared. Only these two concepts are going to study in this chapter. So these remaining books are to be prepared in 4th chapter, that is recording of transaction part 2. In that chapter you are going to study these items, how you are going to prepare a single book, separate book, how you are going to prepare purchase book, sales book, and these all books are to be prepared in recording of transaction part 2. Okay, in this chapter just you are going to prepare journal entry, then ledger posting. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಜರ್ನಲ್ ಎಂಟ್ರಿ ಬಗ್ಗೆ ನೋಡ್ತಾ ಇದ್ದೀವಿ, ಹೌದಾ. ಸೊ ಜರ್ನಲಲ್ಲಿ ಏನಾಗಿದೆ ಅಂತಂದರೆ ಕೆಲವೊಂದು ಸಬ್ ಡಿವೈಡೆಡ್ ನಂಬರ್ ಆಫ್ ಬುಕ್ಸನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಪ್ರಿಪೇರ್ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಬುಕ್ಸ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಜರ್ನಲ್ ಪ್ರಾಪರ್ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾಶ್ ಬುಕ್ ಅಂತ ಹೇಳ್ತೀವಿ, ಇನ್ನೊಂದು ಅದರ್ ಡೇ ಬುಕ್, ದಿನನಿತ್ಯ ಆಗ್ತಕ್ಕಂಥ ವ್ಯವಹಾರಗಳನ್ನು ಸಪ್ರೇಟ್ ಬುಕ್ಕಲ್ಲಿ ನಾವೇನು ಮಾಡ್ತೀವಿ ರೀ, ಅವುಗಳನ್ನು ಎಂಟ್ರಿ ಮಾಡ್ತೀವಿ. ಸೊ ಇವಾಗ ಪರ್ಚೇಸ್ ಬುಕ್ ಅಂತ ಇರ್ಬೋದು. ಸೊ ಎಷ್ಟು ನೀವು ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಅದೇ ರೀತಿ ಸೇಲ್ಸ್ ಬುಕ್ ಅಂತ ಇರುತ್ತೆ, ಪರ್ಚೇಸ್ ರಿಟರ್ನ್ಸ್ ಅಂತ ಇರುತ್ತೆ. ಪರ್ಚೇಸ್ ರಿಟರ್ನ್ಸ್ ಈಸ್ ನಥಿಂಗ್ ಬಟ್ ಆಫ್ಟರ್ ಪರ್ಚೇಸಿಂಗ್ ದ ಗುಡ್ಸ್ ಯು ಆರ್ ಗೋಯಿಂಗ್ ಟು ರಿಟರ್ನ್ ದೆಮ್. ಓಕೆ, ಪರ್ಚೇಸ್ ರಿಟರ್ನ್ಸ್ ಸೇಮ್. ಸೇಲ್ಸ್ ರಿಟರ್ನ್ಸ್, ನೀವು ಸೇಲ್ ಮಾಡಿದ ವಸ್ತು ವಾಪಸ್ ನಿಮಗೆ ಬಂತು ಅಂತಂದ್ರೆ ಸೇಲ್ಸ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯೇಬಲ್, ಈ ರೀತಿ ಕೆಲವೊಂದು ಬುಕ್ಸ್ಗಳನ್ನು ನೀವೇನು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಸೊ ಈ ಒಂದು ಚಾಪ್ಟ್ರಲ್ಲಿ ಅಂದರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಪಾರ್ಟ್ 1ನಲ್ಲಿ ಏನು ಮಾಡ್ತೀವಿ ನಾವು, ಜರ್ನಲ್ ಎಂಟ್ರೀಸ್ಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು ಲೆಜರ್ ಪೋಸ್ಟಿಂಗ್ ಯಾವ ರೀತಿ ಮಾಡಬೇಕು, ಇಂಡಿವಿಜುವಲ್ ಅಕೌಂಟನ್ನು ನೀವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದು ಮಾತ್ರ ಈ ಒಂದು ಯೂನಿಟಲ್ಲಿ ಅಥವಾ ಈ ಒಂದು ಚಾಪ್ಟ್ರಲ್ಲಿ ಕಲಿತೀವಿ. ಸೊ ಇವೇನು ಬುಕ್ಸ್ಗಳನ್ನು, ಡೇ ಬುಕ್ಸ್ಗಳನ್ನು ಏನು ಪ್ರಿಪೇರ್ ಮಾಡ್ತಿರಲ್ಲ, ಇದನ್ನು ನಾವು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 2 ಅಂದರೆ ಚಾಪ್ಟರ್ 4ಅಲ್ಲಿ ಈ ಯಾವ ರೀತಿ ಬುಕ್ಸ್ಗಳನ್ನು ಪ್ರಿಪೇರ್ ಮಾಡಬಹುದು ಅನ್ನೋದನ್ನು ನೋಡೋಣ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ರೀ, ಯಾವ ರೀತಿ ಜರ್ನಲ್ ಎಂಟ್ರಿ ಮಾಡಬೇಕು, ಅದರ ಫಾರ್ಮೇಟ್ ಏನು, ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ಜರ್ನಲ್ ಎಂಟ್ರಿ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅನ್ನೋದ ನೋಡೋಣ. ಓಕೆ, ಲೆಟ್ ಅಸ್ ಸಿ ಹೌ ದ ಜರ್ನಲ್ ಎಂಟ್ರಿ ಇಸ್ ಟು ಬಿ ಪ್ರಿಪೇರ್ಡ್. ಓಕೆ, ದಿಸ್ ಈಸ್ ಹಿಯರ್ ವಾಟ್ ದ ಜರ್ನಲ್ ಎಂಟ್ರಿ ಫಾರ್ಮೇಟ್ ಈಸ್ ದೇರ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಜರ್ನಲ್ ಎಂಟ್ರಿ. ದಿಸ್ ಈಸ್ ದ ಫಾರ್ಮೇಟ್ ಆಫ್ ಜರ್ನಲ್ ಎಂಟ್ರಿ. ಇದು ಜರ್ನಲ್ ಎಂಟ್ರಿಯ ಫಾರ್ಮೇಟ್. ಸೊ ಇಲ್ಲಿ ನಾವೇನು ಬರಿತೀವಿ ಅಂತ ನೋಡಿ, ಈ ರೀತಿ ಕಾಲಮ್ಸ್ಗಳನ್ನು ಹಾಕಬೇಕು. ಸೊ ಎಷ್ಟು ಕಾಲಮ್ಸ್ ಇದೆ ರೀ, 1 2 3 4 ಆ್ಯಂಡ್ 5 ಕಾಲಮ್ಸ್ ಆರ್ ದೇರ್. ಓಕೆ, ಸೊ ಈ 5 ಕಾಲಮ್ಸಲ್ಲಿ ಏನೇನು ಬರೀಬೇಕಂತ ನೋಡೋಣ. ಲೆಟ್ ಅಸ್ ಸಿ ಇನ್ ದೀಸ್ 5 ಕಾಲಮ್ಸ್ ಹೌ ಆರ್ ಗೋಯಿಂಗ್ ಟು record the journal entry. So first column, that is date. Date is nothing but when the transaction is to be made, that date is to be mentioned here. And in second column, particulars. Particulars means what transactions you are going to do, that information here you have to write. Means what is the debit amount and credit transaction, that you have to show in the particular column. Then LF is nothing but ledger folio. Here you have to write the page number of the ledger posting. In journal entry, after completion of the journal entry, you are going to prepare ledger posting. So after finishing the ledger accounts, then you have to write here number of ledgers. So it is presently it is not necessary to write in this column, but you have to prepare in the format. Next, debit amount. Fourth column, that is debit amount. So whatever the transactions you are going to record in the journal entry, you have to write the debit amount in the debit column, then credit amount in the credit column. So these are the 5 columns you are going to prepare in the journal entry. So it is having it's a format that you should write in this format only, means in this way you have to write the journal entry format. So date column, it should be space should be written only the date column, that it should be write in a small space. Here particulars should have the space large. Why? Because you have to write the transaction here. LF column should be short. Why? Because this must having only a space to write only a number, page number. Then debit amount and credit amount should be equal columns. Okay, so these are the 5 columns, and after finishing the transactions, recording the transactions, last you have to write the total of both amount, debit amount and credit amount.
ಓಕೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಜರ್ನಲ್ ಎಂಟ್ರಿ ಫಾರ್ಮ್ಯಾಟನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ 5 ಕಾಲಮ್ಸ್ಗಳು ಬರ್ತಾವೆ. ಸೊ 5 ಕಾಲಮ್ಸ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಫಾರ್ಮ್ಯಾಟ್ ಪ್ರಿಪೇರ್ ಇರಬೇಕು ಅಂತಂದರೆ ಅದರದೇ ಆದಂಥ ಒಂದು ಶೈಲಿ ಅದ. ಸೊ ಅದೇ ಪ್ರಕಾರ ನೀವು ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಕಾಲಮ್ ಏನಾಗಿರುತ್ತೆ ರೀ, ಡೇಟ್ ಕಾಲಮ್ ಅದ. ಸೊ ಡೇಟ್ ಬರೀಲಿಕ್ಕೆ ಎಷ್ಟು ಸ್ಪೇಸ್ ಬೇಕು ಅಷ್ಟು ಮಾತ್ರ ನೀವು ಅದನ್ನು ಕಾಲಮನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೆಕೆಂಡ್ ಕಾಲಮಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಇದೆ. ಪರ್ಟಿಕ್ಯುಲರ್ಸಲ್ಲಿ ಏನು ಬರೀತೀವಿ ಅಂತಂದರೆ ಯಾವ ವಹಿವಾಟು ನಡೆದಿದೆ, ಟ್ರಾನ್ಸಾಕ್ಷನ್ ಏನಾಗಿದೆಯಲ್ಲ ಆ ಟ್ರಾನ್ಸಾಕ್ಷನ್ ವಿವರವನ್ನು ಇಲ್ಲಿ ನಾವು ಬರಿಬೇಕಾಗತ್ತೆ. ಯಾವುದು ಡೆಬಿಟ್ ಅದ ಯಾವುದು ಕ್ರೆಡಿಟ್ ಅದ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ, ಪರ್ಟಿಕ್ಯುಲರ್ಸ್ ಕಾಲಮನ್ನು ಜಾಸ್ತಿ ತೋರಿಸ್ತೀವಿ. ಅದಾದ ನಂತರ ಥರ್ಡ್ ಕಾಲಮಲ್ಲಿ LF ಅಂತ ಬರಿತೀವಿ, ಅಂದರೆ ಲೆಜ್ಜರ್ ಫೋಲಿಯೋ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಜರ್ನಲ್ ಎಂಟ್ರಿ ಆದ ನಂತರ ಲೆಜ್ಜರ್ ಪೋಸ್ಟಿಂಗನ್ನು ಮಾಡ್ತೀರಿ. ಸೊ ಅದು ಯಾವುದು ಪೇಜಲ್ಲಿ ನೀವು ಲೆಜ್ಜರನ್ನು ಬರೆದಿರ್ತಿರಲಿ ಆ ಒಂದು ಪೇಜ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಪ್ರೆಸೆಂಟ್ ನಾವು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡುವಾಗ ಇದನ್ನು ಬರೆಯೋ ಅವಶ್ಯಕತೆ ಇರಲ್ಲ. ಬಟ್ ನೀವು ಇಲ್ಲಿ ಕಾಲಮ್ ಮಾತ್ರ ತೋರಿಸಲೇಬೇಕು. ಫಾರ್ಮ್ಯಾಟಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಫಾರ್ಮ್ಯಾಟ್ ಮಾತ್ರ ನೀವು ತೋರಿಸಲೇಬೇಕು. ಅದಾದ ನಂತರ ಡೆಬಿಟ್ ಅಮೌಂಟ್ ಮತ್ತು ಕ್ರೆಡಿಟ್ ಅಮೌಂಟನ್ನು ತೋರಿಸ್ತೀವಿ. ಸೊ ಇಲ್ಲಿ ಡೆಬಿಟ್ ಅಮೌಂಟ್ ಬ್ರ್ಯಾಕೆಟಲ್ಲಿ ರುಪೀಸ್ ಅಂತ ಬರೀತೀವಿ, ಅದೇ ರೀತಿ ಕ್ರೆಡಿಟ್ ಅಮೌಂಟ್ ಬ್ರ್ಯಾಕೆಟಲ್ಲಿ ರುಪೀಸ್ ಅಂತ ಬರೀತೀವಿ. ಸೊ ಡೆಬಿಟ್ ಅಮೌಂಟ್ ಯಾವುದೇ ರೀತಿ ಅದನ್ನು ಡೆಬಿಟ್ ಕಾಲಮಲ್ಲಿ ಬರೀತೀವಿ, ಕ್ರೆಡಿಟ್ ಅಮೌಂಟ್ ಯಾವುದೇ ರೀತಿ ಅದನ್ನು ಕ್ರೆಡಿಟ್ ಕಾಲಮಲ್ಲಿ ಬರೀತೀವಿ. ಹೌದಾ. ಸೊ ಇಷ್ಟು ನೀವು 5 ಕಾಲಮ್ಸನ್ನು ಇದೇ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಅಂದರೆ ಜರ್ನಲ್ ಎಂಟ್ರಿ ಇರ್ತಕ್ಕಂಥ ಫಾರ್ಮ್ಯಾಟ್ ಇದು. ಎಲ್ಲ ಎಂಟ್ರೀಸ್ಗಳು ರೆಕಾರ್ಡ್ ಆದ ನಂತರ ಏನು ಮಾಡ್ತೀವಿ ನಾವು, ಲಾಸ್ಟಿಗೆ ಟೋಟಲ್ ಅಮೌಂಟ್ ಅಂತ ಬರಿತೀವಿ. ಸೊ ಟೋಟಲ್ ಆಫ್ ಡೆಬಿಟ್ ಅಮೌಂಟ್ ಆ್ಯಂಡ್ ಟೋಟಲ್ ಆಫ್ ಕ್ರೆಡಿಟ್ ಅಮೌಂಟ್, ಇದು ಫಾರ್ಮ್ಯಾಟ್ ಆಫ್ ಜರ್ನಲ್ ಎಂಟ್ರಿ. Okay, so in journal entry there are 2 types are there, types of journal entry. One is simple journal entry, second one that is compound journal entry. So journal entry ಇಲ್ಲಿ 2 ಪ್ರಕಾರಗಳು ಅದಾವೆ. ಒಂದು ಸಿಂಗಲ್ ಜರ್ನಲ್ ಎಂಟ್ರಿ, ಇನ್ನೊಂದು ಕಂಪೌಂಡ್ ಜರ್ನಲ್ ಎಂಟ್ರಿ. ಹಾಗಾದರೆ ಸಿಂಗಲ್ ಜರ್ನಲ್ ಎಂಟ್ರಿ ಅಂದರೆ ಏನು, ಕಂಪೌಂಡ್ ಜರ್ನಲ್ ಎಂಟ್ರಿ ಅಂದರೆ ಏನು? ಲೆಟ್ ಅಸ್ ಹಿಯರ್. ಸಿಂಗಲ್ ಜರ್ನಲ್ ಎಂಟ್ರಿ is nothing but when only 2 accounts are involved to record a transaction is called single journal entry. When only 2 accounts are involved in a particular transaction, that transaction is called as a simple journal entry. So when the transaction is related to only 2 accounts, we'll see in the example. With the help of example we can understand it. Okay, just you have to see the meaning of journal entry. Simple journal entry, that is when only 2 accounts are involved in the transaction, that we can call it as a simple journal entry. Then compound journal entry is nothing but when number of accounts to be debited or credited is more than 1. If the number of accounts which are to be debited or credited is more than 1, entry made for recording the transactions is called compound journal entry. Here if the transactions number of accounts are debited or credited is more than 2, here we can say 2 accounts, that we can call as a single journal entry. If they are having more than 1 debited amount or credited amount is called as the compound journal entry. Okay, simple journal entry ಮತ್ತು compound journal entry ಏನು ವ್ಯತ್ಯಾಸ ಇದೆ ಅಂತಂದರೆ, ಸಿಂಗಲ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂತಂದರೆ ಅದನ್ನು ನಾವೇನು ಹೇಳ್ತೀವಿ ರೀ, ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಅದೇ ಒಂದು ವೇಳೆ ಡೆಬಿಟ್ ಅಮೌಂಟು ಕ್ರೆಡಿಟ್ ಅಮೌಂಟು ಒಂದೇ ಟ್ರಾನ್ಸಾಕ್ಷನ್ದಾಗ ಒಂದಕ್ಕಿಂತ ಹೆಚ್ಚಾಗಿದ್ವು ಅಂತಂದ್ರೆ ಅದನ್ನು ನಾವೇನು ಹೇಳ್ತೀವಿ, ಕಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ನೀವು ಎಕ್ಸಾಂಪಲ್ ಮುಖಾಂತರ ನಿಮಗೆ ಇನ್ನೂ ಕ್ಲಾರಿಫಿಕೇ ಆಗುತ್ತೆ. ಓಕೆ, ಕ್ಲಿಯರ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಏನಂತ. ಓಕೆ, ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ ಲೆಟ್ ಅಸ್ ಸಿ ಹೌ ದ ಕಂಪೌಂಡ್ ಎಂಟ್ರಿ ಇಸ್ ಟು ಬಿ ರೆಕಾರ್ಡೆಡ್ ಇನ್ ಜರ್ನಲ್ ಆರ್ ಸಿಂಪಲ್ ಜರ್ನಲ್ ಎಂಟ್ರಿ ಹೌ ಇಟ್ ಈಸ್ ಮೇಡ್. ಓಕೆ, ಲೆಟ್ ಅಸ್ ಸಿ ವಿತ್ ಎಕ್ಸಾಂಪಲ್ ಹಿಯರ್. Purchase goods on credit for rupees 30,000 from Govind company on October 1, 2020. This is one of the transaction they have given. You have to prepare journal entry. ಓಕೆ, ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಂಪಲನ್ನು ನಾವು ಜರ್ನಲ್ ಎಂಟ್ರಿ ಮುಖಾಂತರ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ? ಸೊ ಏನು ಹೇಳ್ತಾರೆ ರೀ, ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫಾರ್ rupees 30,000. ನೀವು 30,000 ಕೊಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ. ಹೆಂಗೆ ಪರ್ಚೇಸ್ ಮಾಡತ್ತೀರಿ, ಅದನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದೀರಿ. ಹೌದಾ? ಫ್ರಾಮ್ ಗೋವಿಂದ್ ಕಂಪನಿ ಆನ್ October 1, 2020. ಸೊ ಈ ಗೋವಿಂದ್ ಕಂಪ್ನಿ ಅಂತಕ್ಕಂಥವ್ರ ಕಡೆಯಿಂದ ನೀವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ. ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಗೂಡ್ಸ್ ಆಫ್ rupees 30,000 ಆನ್ ಕ್ರೆಡಿಟ್ ಬೇಸಿಸ್. ಓಕೆ, ದೇರ್ ಆರ್ 2 ಅಕೌಂಟ್ಸ್ ಆರ್ ದೇರ್. ಒನ್ ಈಸ್ ಪರ್ಚೇಸ್ ಅಕೌಂಟ್, another one is Govind company account. First you have to identify the accounts related to in a transaction. One that is
purchase account. Why? Because you are going to purchase the goods. Which goods you don't know. So on that basis you have to write here purchase account is one and go in the company account. Two accounts are there here. ಇಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ನಾವು ಓದಿದಾಗ ಅಲ್ಲಿ ಯಾವ ಯಾವ ಅಕೌಂಟ್ಸ್ ಬರ್ತಾವು ಅನ್ನೋದನ್ನು ನೀವು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಯಾವ ಅಕೌಂಟ್ಸ್ ಬರ್ತಾ ಇದ್ರಿ, ಒಂದು ಪರ್ಚೇಸ್ ಅಕೌಂಟ್ ಅಂತ ಬರುತ್ತೆ. ಯಾಕಂದರೆ ನೀವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ವಸ್ತು ಅಂತ ನಮಗೆ ಗೊತ್ತಿರಂಗಿಲ್ಲ. ಸೊ ಆ ಮೂಮೆಂಟಲ್ಲಿ ಏನು ಮಾಡ್ತೀವಿ ನಾವು ಪರ್ಚೇಸ್ ಅಕೌಂಟ್ ಅಂತಲೇ ತೊಗೋತೀವಿ, ಹೌದಾ. ಸೊ ಪರ್ಚೇಸ್ ಅಕೌಂಟ್. ಆಮೇಲೆ ಇನ್ನೊಂದು ಯಾರ ಕಡೆಯಿಂದ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ, ಗೋವಿಂದ್ ಕಂಪನಿಯವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ. ಸೊ ಗೋವಿಂದ್ ಕಂಪ್ನಿ ಅನ್ನೋದು ಒಂದು ಅಕೌಂಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ಎಕ್ಸಾಂಪಲ್. First you have to write the format here. Date column, particulars column, LF column, debit column and credit column. Okay, you should write here journal entry. ಓಕೆ, ಈ ಫಾರ್ಮೆಟ್ ಮುಖಾಂತರ ನಾವು ಎಂಟ್ರಿಯನ್ನು ಟ್ರಾನ್ಸಾಕ್ಷನ್ಸನ್ನು ಆ್ಯಡ್ ಮಾಡೋಣ. ಫಸ್ಟು ಡೇಟ್ ಕಾಲಮ್ ಇರುತ್ತೆ, ಆಮೇಲೆ ಪರ್ಟಿಕ್ಯುಲರ್ಸ್ ಕಾಲಮ್ ಇರುತ್ತೆ, ಅದಾದ ನಂತರ LF ಇರುತ್ತೆ, ಡೆಬಿಟ್ ಕಾಲಮ್ ಇರುತ್ತೆ, ಆಮೇಲೆ ಕ್ರೆಡಿಟ್ ಕಾಲಮ್ ಇರುತ್ತೆ, ಹೌದಾ. ಇಷ್ಟು ಕಾಲಮ್ಸ್ಗಳನ್ನು ಹಾಕಿ ಈ ಎಕ್ಸಾಂಪಲನ್ನು ನೋಡೋಣ. ಸೊ ಯಾವ ಡೇಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ರೀ, ಇನ್ ವಿಚ್ ಡೇಟ್ ಯು ಆರ್ ಗೋಯಿಂಗ್ ಟು ವಿಚ್ ಡೇಟ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬಿ ಮೇಡ್ on October 1, 2020. So write in date column, that is October 1, 2020. Okay, so what is the transaction here? Purchased goods on credit for rupees 30,000 from Govind company. You are going to purchasing the goods. My company is there, I am going to purchase the goods. When you are going to purchase the goods will be come in and cash will be go out. To whom you are going to give the cash? To Govind company. So here purchase account debit to Govind company account. This is the methodology how you are going to write here. Here we can say debit what comes in, credit what goes out. Debit is coming in, goods are coming in, so purchase account is debited. Why? Because you are receiving the goods, that is debited. You are giving cash to the Govind company, so it is credited. How you are going to write here? Purchase account debit. So this here purchase account, purchase is to be written from the starting only. Purchase account debited to Govind company account. While writing this transaction credit amount, you have to leave the space here. By leaving this space, you have to write this to Govind company account. So purchase account debited 30,000. Here dash to Govind account means it is credited. So here 30,000. This is how the transaction is to be written. So after writing the transactions, lastly you are going to write the total amount. Here having only one transaction, after writing the particulars, you have to write here narration. You have to write the narration, that is being goods purchased from Govind company. So writing narration is very compulsory, mandatorily we should write the narration here. Narration is nothing but explanation of a particular transaction in journal entry. So after recording the transaction in the journal entry, you have to write the narration here. Narration is nothing but you have to write the explanation of a particular transaction. Each transaction, after completion of each transaction, you have to write the narration. So narration should be start with the word being. Okay, so being goods purchased from Govind company. This is what the journal entry you are going to prepare. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ರೀ, ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡಬೇಕಾತಂದರೆ ಕೊಟ್ಟಂಥ ಟ್ರಾನ್ಸಾಕ್ಷನಲ್ಲಿ ಎಷ್ಟು ಅಕೌಂಟ್ಸ್ ಇದೆ, ಯಾವ್ದು ಅಕೌಂಟ್ ಇದೆ ಅನ್ನೋದನ್ನು ನೋಡ್ಕೋಬೇಕು. ಸೊ ಇಲ್ಲೇನು ಮಾಡಿದ್ದಾರೆ ಅವರು, ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಆನ್ ಕ್ರೆಡಿಟ್ ಬೇಸಿಸ್. ಓಕೆ, ಸೊ ಗೂಡ್ಸನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ, ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ, ಗೋವಿಂದ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಒಂದಾಗುತ್ತೆ, ಇನ್ನೊಂದು ಗೋವಿಂದ್ ಕಂಪ್ನಿ ಅಕೌಂಟ್ ಅಂತ ಇನ್ನೊಂದಾಗುತ್ತೆ. ನೀವೇನು ಪರ್ಚೇಸ್ ಮಾಡ್ತಾ ಇದ್ದೀರಿ
ಮತ್ತು ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತಂದಾಗ ಅಲ್ಲಿ ಗೋವಿಂದ್ ಕಂಪ್ನಿಯವರು ಮತ್ತು ನಮ್ಮದು ಅಂತಂದಾಗ ಇಲ್ಲಿ ಏನಾಗುತ್ತೆ ರೀ ಪರ್ಚೇಸ್ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ಪರ್ಚೇಸ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ. ಸೊ ಇಲ್ಲೇನು ಮಾಡ್ತೀವಿ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಗೋವಿಂದ್ ಕಂಪನಿ ಅಕೌಂಟ್. ಇದು ಬರೀಬೇಕಾದ್ರೆ ಒಂದು ಮೆಥಡಾಲಜಿ ಇದೆ. ಸೊ ಇಲ್ಲಿ ಪರ್ಚೇಸ್ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಈ ಒಂದು ಲೈನ್ ಏನು ಇರ್ತೈತಲ್ಲ, ಇದು ಸ್ಟಾರ್ಟಿಂಗಿಂದನ ನೀವು ಡೆಬಿಟ್ ಅಮೌಂಟನ್ನು ಬರೀಬೇಕಾಗತ್ತೆ. ಕ್ರೆಡಿಟ್ ಬರೀಬೇಕಾತಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು 2 ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟ್ 30,000 ಡೆಬಿಟ್ ಕಾಲಮಲ್ಲಿ ತೋರಿಸ್ಬೇಕು. ಆವಾಗ ಕ್ರೆಡಿಟ್ ಏನೇ ಇರಲ್ಲ. ಟು ಗೋವಿಂದ್ ಕಂಪನಿ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಡ್ಯಾಶ್ ಹಾಕಿ ಕ್ರೆಡಿಟ್ ಅಮೌಂಟಲ್ಲಿ 30,000 ತೋರಿಸ್ತೀವಿ. ಸೊ ಈ ರೀತಿ ಟ್ರಾನ್ಸಾಕ್ಷನನ್ನು ಬರೆದಾದ ನಂತರ ಏನು ಮಾಡ್ತೀವಿ, ಅದರ ಕೆಳಗಡೆ ನಾವು ಅದರ ಎಕ್ಸ್ಪ್ಲನೇಷನ್ ಬರಿತೀವಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ನರೇಷನ್ ಅಂತ ಕರಿತೀವಿ ಅದಕ್ಕೆ. ಸೊ ನರೇಷನನ್ನು ನಾವು ಸೆಂಟೆನ್ಸ್ ಕಂಪಲ್ಸರಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಬರೆದಾದ ನಂತರ ಅದರ ಕೆಳಗಡೆ ನಾವು ನರೇಷನ್ ಬರೀಲೇಬೇಕು, ಹೌದಾ. ಆ ನರೇಷನನ್ನು ಬರೀಬೇಕಾದ್ರೆ ಸ್ಟಾರ್ಟಿಂಗ್ ಯಾವ ಶಬ್ದದಿಂದ ಬರೀಬೇಕು ಅಂತಂದರೆ ಬೀಯಿಂಗ್ ಅಂತಕ್ಕಂಥ ಶಬ್ದದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಬೀಯಿಂಗ್, ಈ ಒಂದು ಟ್ರಾನ್ಸಾಕ್ಷನ್ ಏನಾಗಿರುತ್ತಲ್ಲ ಅದರದ್ದೊಂದು ಸೆಂಟೆನ್ಸನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಏನಂತ, ಬೀಯಿಂಗ್ ಗೂಡ್ಸ್ ಪರ್ಚೇಜ್ ಫ್ರಮ್ ಗೋವಿಂದ್ ಕಂಪನಿ. ಸೊ ಈ ಟ್ರಾನ್ಸಾಕ್ಷನ್ದ ಒಂದು ವಿವರವನ್ನು ನಾವು ಇಲ್ಲೇನು ಬರೀತೀವಲ್ಲ ಅದಕ್ಕೆ ನಾವು ನರೇಷನ್ ಅಂತ ಕರಿತೀವಿ. ಸೊ ಕಂಪಲ್ಸರಿ ನಾವು ಅದರ ನರೇಷನ್ ಬರೀಲೇಬೇಕು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಈಚ್ ಟ್ರಾನ್ಸಾಕ್ಷನ್ ಯು ಶುಡ್ ರೈಟ್ ನರೇಷನ್. Narration is explanation of a particular transaction. Okay, this is what how we are going to entry the transaction, record the transaction. So this is called as the simple journal entry. ಇದಕ್ಕೆ ನಾವೇನು ಹೇಳ್ತೀವಿ, ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಯಾಕಂದರೆ ಒಂದೇ ಡೆಬಿಟ್ ಇದೆ, ಒಂದೇ ಕ್ರೆಡಿಟ್ ಇದೆ. ಸೊ ಅಲ್ಲೇನಾಗುತ್ತೆ, ಈ ರೀತಿ ಎರಡು ಇದ್ದು ಅಂತಂದರೆ ಒಂದು ಡೆಬಿಟ್ ಇದೆ, ಒಂದೇ ಕ್ರೆಡಿಟ್ ಇದೆ, ಅಂಥಕ್ಕೆ ನಾವೇನು ಹೇಳ್ತೀವಿ, ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಒಂದೇ ಡೆಬಿಟ್ ಅಮೌಂಟು ಒಂದೇ ಕ್ರೆಡಿಟ್ ಅಮೌಂಟು ಇತ್ತು ಅಂತಂದರೆ ಅದಕ್ಕೆ ನಾವು ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಓಕೆ, ಹಾಗಾದರೆ ಈಗ ಕಂಪೌಂಡ್ ಜರ್ನಲ್ ಎಂಟ್ರೀಸ್ ಒಂದು ಎಕ್ಸಾಂಪಲನ್ನು ನೋಡೋಣ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ಫಾರ್ ಕಂಪೌಂಡ್ ಜರ್ನಲ್ ಎಂಟ್ರಿ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಹಿಯರ್. ಲೆಟ್ ಅಸ್ ಸಿ, ಆಫೀಸ್ ಫರ್ನಿಚರ್ ಈಸ್ ಪರ್ಚೇಸ್ಡ್ ಫ್ರಾಮ್ Mahindra Furnitures. Mahindra Furnitures is the name of the company. Okay, you are going to purchase office furniture from Mahindra Furnitures on July 4, 2020 for rupees 30,000 and 5 rupees is paid by cash and balance is still payable. You are going to purchase furniture from Mahindra Furnitures company of rupees 30,000. In that 30,000 on July 4 you are going to pay only 5,000 rupees. While purchasing the furniture you are going to pay only 5,000 rupees. So remaining amount is still payable, means in future days you are going to pay the remaining amount. Okay, so here there are 3 accounts will be there. One is furniture account, another one is Mahindra Furnitures account, company account, another one that is cash account. Why? Because from 30,000 you are going to pay only 5,000 cash. So cash account is included here. So there are 3 accounts are to be recorded in this transaction. One is furniture account, then cash account, then Mahindra Furnitures account. So there are 3 accounts are there that we can call it as a compound account or compound journal entry. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಟ್ರಾನ್ಸಾಕ್ಷನಲ್ಲಿ ಕೊಟ್ಟಂಥ ಟ್ರಾನ್ಸಾಕ್ಷನಲ್ಲಿ ಯಾವ್ಯಾವ ಅಕೌಂಟ್ಸ್ ಇದೆ ಅಂತ ನೋಡ್ತಾ ಇದ್ದೀವಿ, ಹೌದಾ. ಸೊ ನೀವು ಫರ್ನಿಚರನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ. ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ? ಮಹೇಂದ್ರ ಫರ್ನಿಚರ್ಸ್ ಅಂತಕ್ಕಂಥ ಕಂಪ್ನಿಯಿಂದ ನೀವು ಫರ್ನಿಚರನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ. ಎಷ್ಟು? 30,000 rupees ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀರಿ. ಸೊ 30,000 ಇರ್ತಕ್ಕಂಥ ಒಂದು ಫರ್ನಿಚರನ್ನು ನೀವು ಪರ್ಚೇಸ್ ಮಾಡುವಾಗ, ಜುಲೈ 4ಗೆ ನೀವು ಪರ್ಚೇಸ್ ಮಾಡುವಾಗ ಅದರಲ್ಲಿ ಇದು ಓನ್ಲಿ ನೀವು 5,000 ಮಾತ್ರ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಿ. ಸೊ 5,000 ಅಷ್ಟೇ ನೀವು ಕ್ಯಾಶ್ ಕೊಡ್ತಾ ಇದ್ದೀರಿ. ಸೊ ರಿಮೈನಿಂಗ್ ಉಳಿದಿದ್ದ ಅಮೌಂಟನ್ನು ಏನು ಮಾಡ್ತಾ ಇದ್ದೀರಿ, ಸ್ಟಿಲ್ ಪೇಯಬಲ್ ಅಂತಂದರೆ ಮುಂಬರೋ ದಿನಗಳಲ್ಲಿ ನೀವು ಅದನ್ನು ಪೇಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಅದು ಕ್ರೆಡಿಟ್ ಅಂತ ಉಳಿತು ಇನ್ನು, ಹೌದಾ, ಬಾಕಿ ಹಣ ಇನ್ನೂ ಉಳಿತು. ಸೊ ಅಲ್ಲೇನಾಗುತ್ತೆ ರೀ, ಒಂದು ಫರ್ನಿಚರ್ ಅಕೌಂಟ್ ಅಂತ ಆಗುತ್ತೆ, ಇನ್ನೊಂದು ಯಾರ ಕಡೆಯಿಂದ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಲ್ಲ ಅವ್ರ ಅಕೌಂಟ್ ಅಂದರೆ ಮಹೀಂದ್ರ ಫರ್ನಿಚರ್ ಅಕೌಂಟ್ ಅಂತ ಒಂದಾಗುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಅಂತ ಒಂದಾಗುತ್ತೆ. ನೀವು ಏನು ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದೀರಲ್ಲ ಅದನ್ನು ಕೂಡ ನಾವೆಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಈ ರೀತಿ 3 ಅಕೌಂಟ್ ಬರೋದ್ರಿಂದ ಅದಕ್ಕೆ ನಾವೇನು ಹೇಳ್ತೀವಿ ರೀ, ಕಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ನಾವು ಎಂಟ್ರಿ ಮಾಡ್ಬೋದು ಜರ್ನಲ್ ಎಂಟ್ರಿಯಲ್ಲಿ ಅಂತ ನೋಡೋಣ.
ಸೊ ಇಲ್ಲಿ ಸೇಮ್ ಆ್ಯಸ್ ಯೂಶ್ವಲ್ ಇದೇ ರೀತಿ ಫಾರ್ಮ್ಯಾಟನ್ನು ಹಾಕ್ತೀವಿ. ಸೊ ಆಲ್ರೆಡಿ ಇಲ್ಲಿ ಹಾಕಿದ್ದಿದೆ, ಇದರಲ್ಲಿ ನಾನು ಎಂಟ್ರಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾವು ಈ ಅಕೌಂಟನ್ನು ಎಂಟ್ರಿ ಮಾಡಬಹುದು ಅಂತ. ಓಕೆ, ಸೊ ಇಲ್ಲಿ ನೋಡಿ ಸೇಮ್ ಈ ರೀತಿ ಫಾರ್ಮ್ಯಾಟನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ಈ ಒಂದು ಫಾರ್ಮ್ಯಾಟಲ್ಲಿ ಆ ಎಂಟ್ರಿ ಯಾವ ರೀತಿ ಬರೀಬಹುದು ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ ಹೌ ಟು ರೈಟ್ ದ ಟ್ರಾನ್ಸಾಕ್ಷನ್ ಹಿಯರ್. ಸೊ ಏನಾಗಿದೆ ರೀ, ಫರ್ನಿಚರ್ ಅಕೌಂಟ್ ಆಫೀಸ್ ಫರ್ನಿಚರ್ ಈಸ್ ಪರ್ಚೇಸ್ಡ್ ಫ್ರಾಮ್ ಮಹೀಂದ್ರ ಫರ್ನಿಚರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದು ಡೆಬಿಟ್ ಆಗುತ್ತೆ ರೀ, ನಾವು ಫರ್ನಿಚರನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲೇನಾಗಿತ್ತು ರೀ, ಗೂಡ್ಸನ್ನು ಪರ್ಚೇಸ್ ಮಾಡೋದ್ರಿಂದ ಅಲ್ಲಿ ಪರ್ಚೇಜ್ ಅಂತಕ್ಕಂಥ ಶಬ್ದನ ತೊಗೊಂಡಿದ್ವಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಗೂಡ್ಸ್ ಅಂತ ನಮ್ಗೆ ಗೊತ್ತಿರೋಂಗಿಲ್ಲ. ಸೊ ಅಲ್ಲಿ ಪರ್ಚೇಜ್ ಅಂತಕ್ಕಂಥ ಶಬ್ದನ ಯೂಸ್ ಮಾಡ್ತೀವಿ. ಬಟ್ ನೀವು ವಸ್ತು ಯಾವುದಂತ ಗೊತ್ತಿದ್ದಾಗ ಅಲ್ಲಿ ಪರ್ಚೇಜ್ ಅನ್ನೋ ಬದಲಾಗಿ ಆ ವಸ್ತು ಹೆಸರನ್ನು ನಾವು ತೊಗೋತೀವಿ. ಪರ್ಚೇಜ್ ಏನು ರೀ, ಫರ್ನಿಚರ್. ಸೊ ಅದಕ್ಕೆ ಏನು ಮಾಡ್ತೀವಿ ನಾವಿಲ್ಲಿ, ಆಫೀಸ್ ಫರ್ನಿಚರ್ ಅಕೌಂಟ್ ಡೆಬಿಟ್, ಆಫೀಸ್ ಫರ್ನಿಚರ್ ಅಕೌಂಟ್ ಈ ರೀತಿ ಬರಿಬೇಕಾಗುತ್ತೆ. ಯು ಶುಡ್ ರೈಟ್ ಫ್ರಮ್ ಸ್ಟಾರ್ಟಿಂಗ್ ಓನ್ಲಿ. ಆಫೀಸ್ ಫರ್ನಿಚರ್ ಅಕೌಂಟ್ ಡೆಬಿಟ್. ಇನ್ ಫಸ್ಟ್ ಎಕ್ಸಾಂಪಲ್ ಯು ರೋಟ್ ದ್ಯಾಟ್ purchase account. Why? Because we don't know which goods you are going to purchase. So you are written there purchase account. But in this example we know you are going to purchase furniture only. So here we have written office furniture account debit. First you have to write here date, that is July 4, 2020. Okay. So here we know the purchasing goods, that is furniture. So office furniture account debit to cash account, to Mahindra furniture account. Office furniture account debit. Actual cost of that furniture that is debited of rupees 30,000. You have paid only 5,000 rupees to the Mahindra, that is credited 5,000 rupees cash. Then remaining amount still payable. In future days you are going to pay that remaining amount. Remaining amount is 25,000. So out of 30,000 you have paid only 5,000. So remaining amount is 25,000 which is credited. This is what the transaction. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಫರ್ನಿಚರ್ ಅಕೌಂಟ್ ಡೆಬಿಟ್ ಅಂತ ತೋರಿಸ್ತಾ ಇದ್ದೀವಿ. ಅಲ್ಲೇನಾಗಿತ್ತು ರೀ, ಪರ್ಚೇಜ್ ಗೂಡ್ಸ್ ಯಾವುದಂತ ಗೊತ್ತಿಲ್ಲದೆ ಇರುವಾಗ ಪರ್ಚೇಜ್ ಅಂತ ಶಬ್ದನ ತೊಗೊಂಡಿದ್ವಿ. ಇಲ್ಲೇನು ಮಾಡತ್ತೀವಿ, ನೀವು ಪರ್ಚೇಜ್ ಏನು ಮಾಡತ್ತೀರ ಅನ್ನೋದು ಪರ್ಟಿಕ್ಯುಲರಾಗಿ ಗೊತ್ತಿದೆ ನಮಗೆ, ಫರ್ನಿಚರ್ ಅಂತ ಗೊತ್ತಿದೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಆಫೀಸ್ ಫರ್ನಿಚರ್ ಅಕೌಂಟ್ ಡೆಬಿಟ್ ಅಂತ ತೋರಿಸಿದ್ವಿ. ಟು ಇಲ್ಲಿ ಕ್ಯಾಶ್ ಅಕೌಂಟ್ ಮತ್ತು ಮಹೀಂದ್ರ ಅಕೌಂಟ್ ಎರಡೂ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಟೋಟಲ್ 30,000 ಒಳಗೆ 5,000 ಮಾತ್ರ ನೀವು ಪೇ ಮಾಡಿರಿ, ಇನ್ನೂ 25,000 ಪೇ ಮಾಡಬೇಕಾಗಿದೆ. ಸೊ ಅದಕ್ಕೆ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಪೇಮೆಂಟ್ ಆಲ್ರೆಡಿ ಆಗಿದೆ ಅಂತಂದರೆ ಟು ಕ್ಯಾಶ್ ಅಕೌಂಟ್ 5,000, ಟು ಮಹೀಂದ್ರ ಫರ್ನಿಚರ್ ಅಕೌಂಟ್ 25,000. ಇಲ್ಲೂ ಕೂಡ ನಾವೇನು ಮಾಡಿದ್ವಿ ರೀ, ಗೋವಿಂದ ಕಂಪ್ನಿ ಅಂತಲೇ ತೊಗೊಂಡಿವಿ. ಯಾಕಂತಂದರೆ ನೀವು ಕ್ಯಾಶ್ ಪೇಮೆಂಟ್ ಇನ್ನೂ ಮಾಡಿಲ್ಲ, ಅದು ಕ್ರೆಡಿಟ್ ಬೇಸಿಸ್ ಮೇಲಿದೆ, ಇನ್ನೂ ಕೊಡಬೇಕಾಗಿದೆ. ಸೊ ಅದನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಅವ್ರ ಹೆಸರನ್ನು ತೊಗೋತೀವಿ. ಒಂದು ವೇಳೆ ನೀವು ಕ್ಯಾಶ್ ಫುಲ್ ಕೊಟ್ಟು ಪರ್ಚೇಸ್ ಮಾಡಿದರೆ ಅಲ್ಲಿ ಓನ್ಲಿ ಕ್ಯಾಶ್ ಅಕೌಂಟ್ ಅಂತ ಮಾತ್ರ ಬರುತ್ತೆ. ಓಕೆ. ಸೊ ಇಲ್ಲಿ ಟು ಆಫೀಸ್ ಫರ್ನಿಚರ್ ಅಕೌಂಟ್ ಡೆಬಿಟೆಡ್, ಟು ಕ್ಯಾಶ್ ಅಕೌಂಟ್, ಟು ಮಹೀಂದ್ರ ಫರ್ನಿಚರ್ ಅಕೌಂಟ್. Okay, so after writing this transaction you have to write the narration. So being furniture purchased from Mahindra Furnitures. This you have to write here, Mahindra Furnitures. This is what how you are going to write the entry. So here one debit amount is there, two credit amounts are there. One debit amount is there, two credit amounts are there. So this is called as the compound entry. If there are two debit amount or two credit amounts, if they are having more than one entry, that we can call it as a compound journal entry. ಇಲ್ಲೇನಾಗಿದ್ದಾರೆ, ಒಂದು ಡೆಬಿಟ್ ಅದ, ಎರಡು ಕ್ರೆಡಿಟ್ ಅದ. ಒಂದೇ ಡೆಬಿಟು ಒಂದೇ ಕ್ರೆಡಿಟು ಇತ್ತು ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ, ಸಿಂಗಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ, ಅಥವಾ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಒಂದು ವೇಳೆ ಎರಡು ಡೆಬಿಟು ಎರಡು ಕ್ರೆಡಿಟು ಅಥವಾ ಒನ್ ಡೆಬಿಟ್ ಎರಡು ಕ್ರೆಡಿಟ್ ಹಿಂಗಿದ್ದು ಈ ಥರ ಇದ್ದು ಅಂತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಕಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್
what is the meaning of books of original entry, how we are going to prepare the books of original entry. After preparing the books of original entry, you are going to make the posting of that individual accounts called as the principal book of entry, and how you are going to prepare the journal entry, format of the journal entry with 2 examples.